ನಮಸ್ಕಾರ. ಇನ್ನೊಂದು ಹೊಸ ಮನೆ, ಇನ್ನೊಂದು ಹೊಸ ವಿಚಾರದೊಂದಿಗೆ ನಾನು ಸುಪ್ರೀತ್ ಅನಂತಸ್ವಾಮಿ. ಮೈಸೂರು ವಿಜಯನಗರ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ 3050 ಈಸ್ಟ್ ಫೇಸಿಂಗ್ ಸೈಟಲ್ಲಿ 4 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 9.5 ಕಿಲೋಮೀಟ್ರು. ಬೋಗಾದಿ ಒಂದು ಭಾಗಕ್ಕೆ ಬೋಗಾದಿ ರಸ್ತೆ ಬರುತ್ತೆ, ಇನ್ನೊಂದು ಭಾಗಕ್ಕೆ ವಿಜಯನಗರ 4ನೇ ಹಂತ. ಲ್ಯಾಂಡ್ ಮಾರ್ಕ್ ಎಲ್ಲಿದೆ ಅಂತಂದರೆ, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಆದಂತಹ NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ಹಾರ್ಡ್ಲಿ ಅಬೌಟ್ ಅರ್ಧ ಕಿಲೋಮೀಟ್ರಲ್ಲಿ ಇರುವಂತಹ 3050 30-50 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು 4 ಬೆಡ್ರೂಮು ಫುಲ್ಲಿ ಫರ್ನಿಶ್ಡ್ ಹೌಸ್ ಈಸ್ ಫಾರ್ ಸೇಲ್. ನನ್ನ ಎಲ್ಲ ವಿಡಿಯೋಗಳಲ್ಲೂ ಹೇಳುವಂತಹ 2 ವಿಚಾರ, ಒಂದು ಪಾರ್ಕಿಂಗ್ ವಿಚಾರ, ಇನ್ನೊಂದು ನೀರಿನ ವಿಚಾರ. ಮೋಸ್ಟ್ ಆಸ್ಡ್ ಕ್ವಶನ್ ಇನ್ ರಿಯಲ್ ಎಸ್ಟೇಟ್, ನೀರಿನ ವ್ಯವಸ್ಥೆ ಏನಿದೆ ಅಂತ. ಅತಿ ಶೀಘ್ರದಲ್ಲೇ ಈ ಮನೆ ಅಂದರೆ ಈ ಭಾಗದ ಮೈಸೂರಲ್ಲಿ ಏನು ಈ ಭಾಗದಲ್ಲಿ ಮನೆ ಇದೆ, ಸೇಲ್ಗಿದೆ ಈ ಮನೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಕಾವೇರಿ ಅಥವಾ ಕಬಿನಿಗೆ ವಾಟರ್ ಲೈನ್ ಸಹ ಇಮಿಡಿಯೇಟಾಗಿ ಬರುತ್ತೆ ಮತ್ತು ಈ ಲೇಔಟ್ಗೆ ಆದಂತಹ ನೀರು ಸರಬರಾಜು ವ್ಯವಸ್ಥೆ ಇರುವಂತಹ ಮನೆ. ಸರಿಸುಮಾರು 13,000 ಲೀಟ್ರ್ ಸಂಪ್ ಇಟ್ಟಿದ್ದಾರೆ, 1000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ನೆಕ್ಸ್ಟ್ ಪಾರ್ಕಿಂಗ್ ವಿಚಾರ ನೋಡಿ. 3050 ಅಂತ ಹೇಳಿದ ತಕ್ಷಣ ಏನು ನಿಮಗೆ ಇಲ್ಲಿ ಕಾಣ್ತಾ ಇದೆ, ದಿಸ್ ಈಸ್ ಅಬೌಟ್ 15 ಫೀಟು ಪಾರ್ಕಿಂಗು. ನೀವು ಇಲ್ಲೇ ಆಚೆನೂ ಮಾಡ್ಕೋಬೋದು, ಒಳಗೂ ಸಹ ತೋರಿಸ್ತೀನಿ. ಒಂದು ಇನೋವಾ ಕಾರ್ನ ಒಳಗೆ ನಿಲ್ಲಿಸ್ಬೋದು. ಅಬೌಟ್ 14.5 ಇಂಟು 10 ಫೀಟು ಪಾರ್ಕಿಂಗ್ ಇನ್ಸೈಡ್ ಕೊಟ್ಟಿದ್ದಾರೆ. ಸೊ ಒಂದು ಕಾರ್ನ ನೀವು ಆಚೆ ಹಾಕ್ಕೊಬೋದು, ಇನ್ನೊಂದು ಕಾರ್ನ ಒಳಗೆ ಹಾಕ್ಕೊಬೋದು. ಎವ್ರಿ ಟೈಮ್ ಮನೆ ಒಳಗೆ ಕಾರ್ ತರಲಿಕ್ಕೆ ಆಗಲ್ಲ ಅಂತ ಆಚೆ ಪಾರ್ಕಿಂಗ್ ಇದೆ. ನಾನು ಹೇಳಿದ್ನಲ್ಲ 14.5 ಅಡಿ ಇಂಟು 10 ಅಡಿ ಪಾರ್ಕಿಂಗ್ ಏರಿಯಾ. ಇದು ಎಂಟ್ರಿ. ಈಸ್ಟ್ ಫೇಸಿಂಗ್ ಅಂತ ಹೇಳಿದ್ದೀನಿ, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಇದು. ನೋಡ್ಬೋದು ಎಂಟ್ರೆನ್ಸಲ್ಲಿ ಈಗಾಗಲೇ ಭಾಳಷ್ಟು ವೆಹಿಕಲ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳು ಬಂದಿರೋದ್ರಿಂದ ಚಾರ್ಜಿಂಗ್ ವ್ಯವಸ್ಥೆ ಬೇಕಾಗೋದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಗಾಡಿಗಳನ್ನ ತೊಳಿಲಿಕ್ಕೆ, ಮನೆ ಮುಂದೆ ಬಾಗಿಲಿಗೆ ನೀರು ಹಾಕಲಿಕ್ಕೆ ಟ್ಯಾಪಿನ ವ್ಯವಸ್ಥೆ, ಅಂದರೆ ಓವರ್ ಹೆಡ್ ಟ್ಯಾಂಕ್ ಒಂದು, ಕಾರ್ಪೊರೇಷನ್ ವಾಟರ್ ಒಂದು, 2 ನೀರು ಬೇಕಾಗುತ್ತೆ ಅಂತ 2 ಟ್ಯಾಪ್ ಸಹ ಕೊಟ್ಟಿದ್ದಾರೆ. ಎಂಟೈರ್ ಈ ಮನೆ ಇನ್ನು ನನ್ನ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗು, ಟೀಕ್ ವುಡ್ ಅಂದರೆ ಡೋರ್ಗಳಿರ್ಬೋದು, ವಿಂಡೋ ಫ್ರೇಮ್ ಎಲ್ಲ ಸಹ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಈಗ ನಾನು ಈಸ್ಟಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಫೇಸಿಂಗು ಸಹ ಈಸ್ಟ್, ಅಂದರೆ ಈ ಮನೆ ಫೇಸಿಂಗು ಈಸ್ಟೇ, ಮೇನ್ ಡೋರು ಈಸ್ಟೇ. ಇಲ್ಲಿಂದ ಎಂಟೈರ್ ಇವಾಗೇನು ತೋರಿಸ್ತಾ ಇದ್ದೀನಿ, ಎಂಟೈರ್ ಗ್ರನೈಟ್ ಫ್ಲೋರಿಂಗು, ಟೀಕ್ ವುಡ್ ಫ್ರೇಮ್ ಇರುವಂತಹ ಮೇನ್ ಡೋರ್. ಬನ್ನಿ, ಬ್ಯೂಟಿಫುಲ್, ವೆರಿ ಸ್ಪೇಷಸ್, ವೆರಿ ವೆಲ್ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು, ವರ್ಕ್ಮೆನ್ಶಿಪ್ಪು 3 ಅಟ್ ಇಟ್ಸ್ ಬೆಸ್ಟ್ ಅಂತಲೇ ಹೇಳಬೇಕು. ಫಾಲ್ ಸೀಲಿಂಗ್ಗಳನ್ನ ಮಾಡಿದರೆ ನೋಡ್ಬೋದು. ಟಿ ವಿ ಯೂನಿಟ್ಟು ಎಂಟೈರ್ ಒಳಗೆ ಬರ್ತಿದ್ದಂಗೆ ಒಂದು ಪೋರ್ಷನನ್ನು ಕ್ಲೀನಾಗಿ ಟಿ ವಿ ಯೂನಿಟಾಗಿ ಮಾಡಿದರೆ ಅಬೌಟ್ 10 to 12 ಸೀಟರ್ ಸೋಫಾನ ಅಕಾಮಿಡೇಟ್ ಮಾಡ್ಕೋಬೋದು. ಪೂಜಾ ರೂಮು ನೋಡಿ ಎಷ್ಟು ಚದರ ಇದೆ ಈ ಮನೆ ಅಂತಂದರೆ, ಆಲ್ಮೋಸ್ಟ್ ಒಂದು 30ರಿಂದ 32 ಚದರ ಟೋಟಲ್ ಬರುವಂತಹ ಡ್ಯೂಪ್ಲೆಕ್ಸ್ 4 ಬೆಡ್ರೂಮ್ ಮನೆ. ದಿಸ್ ಇಸ್ ದ ಪೂಜಾ ರೂಮ್. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಪೀಠ ಮಾಡಿದ್ದಾರೆ, ಅಂದರೆ ದೇವ್ರನ್ನ ಇಟ್ಕೊಂಡು ಕೆಳಗೆ ಸ್ಟೋರೇಜ್ ಸ್ಪೇಸ್ ಬೇಕಾಗುತ್ತೆ, ಅದಕ್ಕೂ ಸಹ ಅಲ್ಲಿ ಅವಕಾಶ ಮಾಡಿದ್ದಾರೆ. ಈಗ ದಿಸ್ ಇಸ್ ದಿ ಕಿಚನ್ ಏರಿಯಾ. ಬನ್ನಿ, ರೆಫ್ರಿಜರೇಟರು, ಮೈಕ್ರೋವೇವ್ ಓವನ್ಗೆ ಸಪರೇಟಾಗಿ ಜಾಗ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲೆಕ್ಟ್ರಿಕ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನೋಡಿ, ದಿಸ್ ಇಸ್ ದಿ ಸ್ಟೋರೇಜ್ ಸ್ಪೇಸ್. ಭಾಳ ಚೆನ್ನಾಗಿ ನೋಡಿ, ಇದನ್ನು ಸ್ಟೋರೇಜ್ ಸ್ಪೇಸ್ಗೆ ಭಾಳ ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ದಿಸ್ ಇಸ್ ದಿ ಸ್ಟೋರೇಜ್ ಸ್ಪೇಸ್, ಅಂದರೆ ಕಿಚನ್ಗಿರುವಂತಹ ಸ್ಟೋರೇಜ್ ಯೂನಿಟು ನೋಡ್ಬೋದು. ಇದು ಗೋದ್ರೇಜಿಂದ ಮಾಡಿಸಿರುವಂಥ, ಗೋದ್ರೇಜ್ ಕಂಪ್ನಿಯಿಂದ, ಬ್ರ್ಯಾಂಡೆಡ್ ಗೋದ್ರೇಜ್ ಕಂಪ್ನಿಯಿಂದ ಕಿಚನ್ ಮಾಡ್ಯುಲರ್ನ ಮಾಡಿರುವಂಥದ್ದು. ಎಲ್ಲ ಸಾಫ್ಟ್ ಕ್ಲೋಸು, ಚಿಮ್ನಿಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ನೋಡಿ, ನನ್ನ ಹಿಂಭಾಗದಲ್ಲಿ ಫುಲ್ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಪಲ್ ಸ್ಟೋರೇಜ್ ಸ್ಪೇಸು ವಿತ್ ಸ್ಟೋರ್ ರೂಮು, ವಾಟರ್ ಫಿಲ್ಟರ್ ಪಾಯಿಂಟು, ಪಕ್ಕದಲ್ಲಿ ವೆಂಟಿಲೇಷನ್ಗೆ ಕಿಟಕಿಗಳು ಕೊಟ್ಟಿದ್ದಾರೆ, ಸಿಂಕನ್ನು ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ದು ಫಿಟ್ಟಿಂಗ್ಗಳು, ಅಂದರೆ ವಾಟರ್ ಫಿಟ್ಟಿಂಗ್ ಎಲ್ಲ ಜಾಗ್ವಾರ್ದು ಹಾಕಿದ್ದಾರೆ. ಇಲ್ಲಿ ಯುಟಿಲಿಟಿ ಪಾಯಿಂಟು. ಬನ್ನಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇಲ್ಲೂ ಜಾಗ ಇದೆ, ಅಥವಾ ಡಿಶ್ ವಾಷರ್ ಇಟ್ಕೋಬೇಕು ನೋಡಿ, ಡಿಶ್ ವಾಷರ್ನ ಇಲ್ಲೇ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟಲ್ಲಿ ಇಟ್ಕೋದು. ಗ್ಯಾಸ್ ಪಾಯಿಂಟ್ ತೋರಿಸ್ತೀನಿ ನೋಡಿ. ನೀವು ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ನ ತರುವಂತಹ ಪ್ರಮೇಯ ಇಲ್ಲ, ಇಲ್ಲೇ ಗ್ಯಾಸ್ ಸಿಲಿಂಡರ್ ಇಲ್ಲೇ ಫಿಟ್ಟಿಂಗ್ ಮಾಡ್ಕೋಬೋದು. ವಾಷಿಂಗ್ ಮಿಷಿನ್ ಇನ್ನೂ ಒಂದು ಪಾಯಿಂಟ್ ಸಹ ತೋರಿಸ್ತೀನಿ ನಾನು ನಿಮಗೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. 8 ಸೀಟ್ರಿಂದ 10 ಸೀಟ್ರು ಈಸಿಲಿ ಅಕಾಮಿಡೇಟ್ ಮಾಡೋದು. ಪಕ್ಕದಲ್ಲಿ ಹ್ಯಾಂಡ್ ವಾಶ್ ಪಕ್ಕದಲ್ಲಿ ಕಾಮನ್ ವಾಶ್ರೂಮು. ಬನ್ನಿ, ವೆಂಟಿಲೇಟರ್ ಸ್ಪೇಸು, ವೆಂಟಿಲೇಷನ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಎಲ್ಲೂ ಸಹ ನಿಮಗೆ ಈ ಮನೆ ಇಕ್ಕಟ್ಟು, ಅಂದರೆ ಕಂಜೆಷನ್, ಯು ವಿಲ್ ನೆವರ್ ಫೀಲ್ ಕಂಜೆಷನ್. ಯಾಕಂದರೆ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಎಲ್ಲ ಸಹ ಕ್ಲಿಯರಾಗಿ
ಮಾಡಿದ್ದಾರೆ. ದಟ್ ಈಸ್ ವೈ ಐ ಟೋಲ್ಡ್ ದಿಸ್ ಹೌಸ್ ಈಸ್ ವೆರಿ ವೆಲ್ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಷನ್ ವೈಸ್ ಬಹಳ ಚೆನ್ನಾಗಿದೆ. ದಿಸ್ ಇಸ್ ಎಲ್ಲ ಇದರ ನಿಮಗೆ ಮೂರು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ಯಾಕೆ ಹೇಳ್ತೀನಿ ಅಂತಂದರೆ, ನೀವು ನಿಮ್ಮ ಅನುಕೂಲ ತಕ್ಕಂತೆ ಬೆಡ್ನ ದೊಡ್ಡ ಸೈಜ್ ಬೆಡ್ನ ಹಾಕೋಬೋದು. ಒಂದು ವಾಕಿನ್ ವಾರ್ಡ್ರೋಬ್ ಪಕ್ಕ ಬಾತ್ರೂಮು, ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ, ಶವರು, ಹ್ಯಾಂಡ್ ವಾಶು, ಟವಲ್ ರಾಡ್ಸು ಎಲ್ಲ ಮಾಡಿದ್ದಾರೆ. ಸೊ ಈಗ ನಾನು ನಿಮಗೆ ಕಿಟಕಿಗಳು ತೋರಿಸ್ಬಿಡಿಯಪ್ಪ. ನಾನು ಆಲ್ಮೋಸ್ಟ್ ಒಂದು 5.5 ಇದ್ದೀನಿ. ಇದು ಆಲ್ಮೋಸ್ಟ್ ನಿಮಗೆ 6 ಫೀಟ್ ಹೈಟಿಗಿರುವಂತಹ ಎರಡು ಕಿಟಕಿಗಳು ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಏರಿಯಾ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಮನೆ ಒಳಗೆ ಬೇಡ ಅಂದ್ರೆ ಅಲ್ಲೂ ಇಟ್ಕೋಬಹುದು, ಏನೂ ತೊಂದರೆ ಇಲ್ಲ. ಇಲ್ಲೂ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಇದೆ. ಏನಕ್ಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ? ವಾಷಿಂಗ್ ಮಿಷಿನ್ ಇಟ್ಟ ತಕ್ಷಣ ಅದಕ್ಕೆ ಬೇಕಾಗುವಂಥ ಡಿಟರ್ಜೆಂಟ್ಗಳಿರ್ಬೋದು, ಪರ್ಕೆ, ಬ್ರೂಮ್ಸು, ಮಾಪು ಎಲ್ಲ ಇಟ್ಕೊಳ್ಳಿಕ್ಕೆ ಜಾಗ. ನೌ ಐ ವಿಲ್ ಗೋ ಟು ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನಾನು ಹೇಳಿದಂತೆ ಎಂಟೈರ್ ಈ ಮನೆ ಕಟ್ಟಿರುವಂಥದ್ದು 14 ಪಿಲ್ಲರ್ಗಳನ್ನ ಹಾಕಿದ್ದಾರೆ ಈ ಮನೆ ಕಟ್ಟಲಿಕ್ಕೆ. 14 ಪಿಲ್ಲರ್ಸ್ ಹ್ಯಾವ್ ಬೀನ್ ಯೂಸ್ಡ್. ನಾನು ಕನ್ಸ್ಟ್ರಕ್ಷನ್ ವಿಚಾರವಾಗಿ ಭಾಳಷ್ಟು ಜನ ಕೇಳ್ತೀರಿ, ಸಂಕ್ಷಿಪ್ತವಾಗಿ ಹೇಳಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಕೆಳಗೆ ಒಂದು ರೂಮ್ ತೋರಿಸಿದ್ದೀನಿ. ಈಗ ಐ ವಿಲ್ ಶೋ ಯು ದಿ ಗೆಸ್ಟ್ ರೂಮ್ ಆರ್ ಕಿಡ್ಸ್ ರೂಮ್, ಲೈಬ್ರರಿ, ವರ್ಕ್ ಫ್ರಮ್ ಹೋಮ್, ಆಫೀಸ್ ಸ್ಪೇಸ್ ಮಾಡ್ಕೋಬೇಕು, ಇದನ್ನು ಮಾಡ್ಕೊಳ್ಳಿ. ನೋಡಿ, ವಿತ್ ಕಮ್ಸ್ ವಿತ್ ಅ ಬಾಲ್ಕನಿ. ನೋಡಿ, ಒಂದ್ಸರಿ ಆಚೆನೂ ಸಹ ತೋರಿಸ್ತೀನಿ. ಮನೆ ಒಳಗೆ ತೋರಿಸಿದ ತಕ್ಷಣ ಭಾಳ ಜನ ಕೇಳ್ತೀರಿ, ಸುಪ್ರೀತ್ ಹೌ ಈಸ್ ದಿ ಲೊಕೇಶನ್? ಸುತ್ತಮುತ್ತ ಮನೆಗಳಾಗಿದೆಯಾ? ಜನ ವಾಸ ಇದ್ದಾರಾ? ನಾವು ಹೋದರೆ ನಾವು ಒಂಟಿ ಮನೆ ಆಗತ್ತಾ ಅಂತ ಇಲ್ಲ. ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ. ಇದನ್ನು ನೀವು ಈಗ ಏನು ರೂಮ್ ತೋರಿಸ್ದೆ, ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಆಫೀಸ್ ಸ್ಪೇಸ್. ಇದು ಬಿಗ್ ಸೈಜ್ ರೂಮ್, ಬಹಳ ದೊಡ್ಡ ಸೈಜ್ ಇದೆ. ಕಿಂಗ್ ಸೈಜ್ ಬೆಡ್ ಹಾಕೋತೀರಾ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕೋತೀರಾ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕೋತೀರಾ, ಒಳಗೆ 2 ಆಫೀಸ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋತೀರಾ, ಒಂದೆರಡು ಟೇಬಲ್ ಇಟ್ಕೊಳ್ಳಿ. TV ಯೂನಿಟ್ ನೋಡ್ಬೋದು. CCTV ಕ್ಯಾಮ್ರಾಗೆ ಆಪ್ಷನ್ ಕೊಟ್ಟಿದ್ದಾರೆ. ವಾಕಿನ್ ವಾರ್ಡ್ರೋಬ್ ಇದು ನೋಡಿ, ದಿಸ್ ಇಸ್ ವಾಕಿನ್ ವಾರ್ಡ್ರೋಬ್. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಪಕ್ಕದಲ್ಲೇ ಸ್ಲೈಡಿಂಗ್ ವಾರ್ಡ್ರೋಬ್ ಪಕ್ಕದಲ್ಲೇ ನಿಮಗೆ ವಾಶ್ರೂಮ್. ಮತ್ತು ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು, ಎಲ್ಲೂ ಸಹ ನಿಮಗೆ ಲೋಕಲ್ ಫಿಟ್ಟಿಂಗ್ಸ್ ಇಲ್ಲ, ಎಲ್ಲ ಹೈ ಎಂಡ್ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು. ನಿಮಗೆ ಈ ಮನೆನ ತಗೋಬೇಕು, ಏನೇನು ಪೆಂಡಿಂಗ್ ವರ್ಕ್ ಇದೆ ಮನೇಲಿ, ಇನ್ನೇನೂ ಸಹ ಪೆಂಡಿಂಗ್ ವರ್ಕ್ ಇಲ್ಲ. ಆಲ್ ದ ವರ್ಕ್ ಅಟ್ ದ ಪ್ರಾಪರ್ಟಿ ಈಸ್ ಕಂಪ್ಲೀಟೆಡ್. ಇಲ್ಲೂ ಒಂದು TV ಕ್ಯಾಬಿನೆಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ನಾನು ಹೇಳಿದೆ 8 ರಿಂದ 12 ಸೀಟ್ರ್ ಸೋಫಾನ ಹಾಕ್ಕೋಬೋದು. ಇಲ್ಲೂ ಸಹ ಅಷ್ಟೇ ಈಸಿಯಾಗಿ ಒಂದು 6 ರಿಂದ 8 ಸೀಟ್ರ್ ನೀವು ಇಲ್ಲೂ ಸಹ ಸೋಫಾನ ಹಾಕ್ಕೋಬೋದು. ಭಾಳ ವಿಶಾಲವಾಗಿರುವಂತಹ ಲಿವಿಂಗ್ ಅಟ್ ದಿ ಫಸ್ಟ್ ಫ್ಲೋರ್. ನಾನು ಲಿವಿಂಗ್ ಅಟ್ ದಿ ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ, ಲಿವಿಂಗ್ ಅಟ್ ದಿ ಫಸ್ಟ್ ಫ್ಲೋರ್. ಬನ್ನಿ, ಫಾಲೋ ಮೀ. ಇದು ಅಷ್ಟೇ ಹೇಳಿದ್ನಲ್ಲ, ಮೆಗಾ ಸೈಜ್ ಬೆಡ್ ಇದೆ ನನ್ನ ಹತ್ರ. 8 ಅಡಿ ಬೈ 10 ಅಡಿ ಕಸ್ಟಮೈಸ್ಡು ರೋಸ್ ವುಡ್ಡಲ್ಲಿ ಮಾಡಿಸ್ಕೊಂಡಿದ್ದೀನಿ. ಹಾಕ್ಕೊಳ್ಳಿ. ವಾಕಿನ್ ವಾರ್ಡ್ರೋಬ್, ಎಷ್ಟು ದೊಡ್ಡ ವಾಕಿನ್ ವಾರ್ಡ್ರೋಬ್ ಇದೆ ಬನ್ನಿ, ಎಷ್ಟು ದೊಡ್ಡ ವಾಕಿನ್ ವಾರ್ಡ್ರೋಬ್ ನೋಡಿ. ಮೇಲ್ಗಡೆ ಲಾಫ್ಟ್. ಏನಕ್ಕೆ ಲಾಫ್ಟ್ ಕೊಡಬೇಕು ಅಂತ ಯಾರೋ ಕೇಳಿದ್ರು. ಸರ್ ನೋಡಿ, ಬಾತ್ರೂಮ್ ತೋರಿಸ್ಬಿಡಿ. ವೆರಿ ಸ್ಪೇಷಿಯಸ್. ಎಲ್ಲೂ ಸಹ ನಿಮಗೆ ಒಂದ್ಸಲ ಏನಕ್ಕೆ ಲಾಫ್ಟ್ಗಳನ್ನ ಕೊಡಬೇಕು ಅಂತ ಕೇಳಿದ್ರು ಯಾರೋ. ಅಲ್ಲಿ ಟೆಲ್ ಯು, ಬೆಡ್ಶೀಟ್ಗಳು, ರಗ್ಗಳು, ಬ್ಲ್ಯಾಂಕೆಟ್ಸು ಬಿಗರ್ ಸೈಜ್ನ ಇಟ್ಕೊಳ್ಳಿಕ್ಕೆ ಆಗಲ್ಲ, ಲಾಫ್ಟ್ ಬೇಕೇ ಬೇಕು. ಅದಕ್ಕೋಸ್ಕರ ಲಾಫ್ಟನ್ನು ಮಾಡ್ತಾರೆ. ಇದರ ಮೇಲ್ಗಡೆ ಹೋದರೆ ಓಪನ್ ಟು ಸ್ಕೈ, ಓವರ್ ಹೆಡ್ ಟ್ಯಾಂಕು, ಸೋಲಾರ್ ಇಡ್ಲಿಕ್ಕೆ ಜಾಗ, ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲನೂ ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 bedroom ಹೌಸ್ ವಿಚ್ ಇಸ್ ಅಟ್ ಮೈಸೂರು, ವಿಜಯನಗರ್ 4th ಸ್ಟೇಜ್ ಪಕ್ಕದಲ್ಲಿರುವಂತಹ ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿದ್ದಾರೆ. 30-50 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ವೀಕ್ಷಕರೇ, ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ನೀವು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿಂದ ನೀವು ಮೆಸೇಜ್ ಮಾಡಿದ್ರೆ ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆಗ್ಬೋದು, ಬಟ್ ಯು ಕ್ಯಾನ್ ಡೈರೆಕ್ಟ್ಲಿ ಟೆಕ್ಸ್ಟ್ ಮಿ ಆರ್ ಕಾಲ್ ಮಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತಗೊಂಡು. ನಾನು ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವೀಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ